ನಾವು ಹೊರಟಿದ್ದೇವೆ ಕಾರ್ಕಳದ ಕಡೆ. ಸ್ವಲ್ಪ ಸುತ್ತಾಡಿ ಬರುವ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವ ಅಂತ ಹೊರಟಿದ್ದೀವಿ. ನಾನು ಮತ್ತೆ ನಮ್ಮ ಮೇಷ್ಟ್ರು, ಹಳ್ಳಿ ಮೇಷ್ಟ್ರು. ಇಲ್ಲಿ ಫೋಟೋ ಶೂಟಿಗೆ ಒಳ್ಳೆದುಂಟು, ಅದರಲ್ಲಿ ಹೋಗ್ಲಿಕ್ಕಾಗಲ್ಲ, ನೀರು ಭರ್ಜರಿಯಾಗಿದೆ. ನಾನು ಆಲ್ರೆಡಿ ನನ್ನ ಬ್ಲಾಗಲ್ಲಿ ತೋರಿಸಿದ್ದೀನಿ ಈ ಪ್ಲೇಸ್, ಫ್ರೆಂಡ್ ಜೊತೆ ಒಮ್ಮೆ ಬಂದಾಗ. ಇಲ್ಲಿ ಕಾಫಿ ಉಂಟು ನೋಡಿ. ಇದು ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದಿದು ಕಾಫಿ. ಸರಿ, ಇವತ್ತು ಶನಿವಾರ ಅಲ್ಲ, ಅದಕ್ಕೆ ಜನ ಅದಾರ. ಫೈನಲಿ ಬಂದ್ವಿ ಗೈಸ್, ಬಂದ್ವಿ. ಇವಾಗ ಇರೋದು ಟಾಸ್ಕ್ ಮೇಲೆ ಹತ್ತಬೇಕಲ್ಲ, ಅದು ದೊಡ್ಡ ಓಡ್ಕೊಂಬಂದಿವ್ರ ನೋಡಿ. ಸತ್ಯ ಇವಾಗ ಆಗ್ತಿಲ್ಲ. ಒಂದೊಂದು ಕಾಲದಲ್ಲಿ ನಾನು ಸಹ ಅಥ್ಲೆಟ್ ಆಗಿದ್ದೆ, ಇವಾಗಲ್ಲ. ಮೊದಲು ಇವಾಗ ಅದೆಲ್ಲ ಸ್ಟೆಮಿನ ಇಲ್ಲ. ಅಯ್ಯೋ, ನನ್ನ ತಲೆ ಗಿರ್ರನಾಗತ್ತೈತಿ ಕಣ್ಣು. ಇವ್ರದ್ದು ಖುಷಿ ನೋಡಿ, ಒಳ್ಳೆ ಚಿಕ್ಕ ಮಕ್ಕಳ ಥರ, ಅವರ ಫೇವ್ರೇಟ್ ಅಂತೆ ನೋಡಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಜಾತ್ರೆ, ನೋಡಿ ಜಾತ್ರೆ. ನೋಡಿ ಗಾಯ್ಸ್, ಸರ್ಪ್ರೈಸ್ ಕೊಟ್ಟಿದ್ದು. ಇಲ್ಲ ಎಂತ ಇಲ್ಲ, ಇದ್ದಿದ್ರೆ ಹೇಳ್ತಿದ್ದೆ. ನನಗೆ ಗೊತ್ತಿಲ್ಲದೆ ಬಂದಿದ್ದಾರೆ ಫಾರ್ ದಿ ಫಸ್ಟ್ ಟೈಮ್ 7 ವರ್ಷದಲ್ಲಿ. ಬೇರೆ ಸಲ ಕೊಟ್ಟಿದ್ರು, ಆದರೆ ನನಗೆ ಗೊತ್ತಾಗಿತ್ತು ಅದು ಸರ್ಪ್ರೈಸ್ ಆಗಿರಲಿಲ್ಲ. ಬಟ್ ಇವತ್ತು ಮಾತ್ರ ರಿಯಲಿ ಸರ್ಪ್ರೈಸಿಂಗ್. ನನಗೆ ಶಾಕ್ ಆಯ್ತು, ನನಗೆ ಏನು ಗೊತ್ತೇ ಇರಲಿಲ್ಲ. ಅವ್ರು ಸ್ವಲ್ಪ ದಪ್ಪ ಆಗಲಿ ಅಂತ ನಾನು ಬನಾನಾ ಶೇಕ್ ಕೊಟ್ಟಿದ್ದೀನಿ. ಇಲ್ಲ ಗೈ, ಸುಮ್ಮನೆ ಚಹಾ ಕುಡಿಯಲ್ಲ ಇಬ್ಬರು, ಅದಕ್ಕೋಸ್ಕರ ಅಷ್ಟೇ. ನಾವು ಹೊರಟಿದ್ದೇವೆ ಕಾರ್ಕಳದ ಕಡೆ. ಸ್ವಲ್ಪ ಸುತ್ತಾಡಿ ಬರುವ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವ ಅಂತ ಹೊರಟಿದ್ದೀವಿ. ನಾನು ಮತ್ತು ನಮ್ಮ ಮೇಷ್ಟ್ರು, ಹಳ್ಳಿ ಮೇಷ್ಟ್ರು. ಕರೆಕ್ಟ್, ನೀನು ಹಳ್ಳಿಯಾಗಿರೋದಲ್ಲ, ಹಳ್ಳಿ ಮೇಷ್ಟ್ರು ಕರೆಕ್ಟ್ ಆಗುತ್ತೆ. ಓಕೆ, ಬನ್ನಿ ಗೆಳೆಯರೇ, ಹೋಗುವ. ಇಷ್ಟೊತ್ತಲ್ಲಿ ಬಿಸಿಲಿರಲ್ಲ ಅಂಥೇಳಿ ಇವಾಗ ಹೋಗ್ತಾಯಿದ್ವಿ. ಸಂಜೆ 5 ಗಂಟೆ ಆಗಲಿಕ್ಕೆ ಬಂದಿದೆ. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂಥೇಳಿ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗತ್ತೆ. ಸ್ನೇಹಿತರೆ, ನಾವಿವಾಗ ಬಂದಿದ್ದೇವೆ ಆನೆಕೆರೆ ಪಾರ್ಕಿಗೆ. ಪಾರ್ಕ್ ಆ ಕಡೆ ಐತಿ ಸಣ್ಣ ಮಕ್ಕಳಿಗೆ, ಆದರೆ ಇದು ನೀರಿದ್ದು ಮಿಡ್ಲಲ್ಲಿ ದೇವಸ್ಥಾನ ಇದೆ, ಜೈನ್ ಟೆಂಪಲ್. ಅಲ್ಲಿಗೆ ಅದು ರೋಡಿಂದ ಆ ಕಡೆ ಬರ್ಬೋದು. ನಾವು ಇಲ್ಲಿ ಒಳದಾರಿಯಿಂದ ಹೋಗ್ತಾ ಇದ್ದೀವಿ. ಮತ್ತು ಎಲ್ಲಿ ಕಾಡಿಗೆ ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ತೀವಿ. ಇಲ್ಲಿಂದ ಮತ್ತೆ ಗೊಮ್ಮಟ ಬೆಟ್ಟಕ್ಕೆ ಹೋಗೋದು. ಅಲ್ಲಿಂದ ಬೇರೆ ರೂಟ್ ಇದೆ, ಬಟ್ ಅದು ತುಂಬ ಲಾಂಗ್ ಆಗುತ್ತೆ. ಆ ರೀಸನಿಂದ ಈ ಕಡೆ ಬಂದಿದ್ದೀವಿ. ಇಲ್ಲಿ ಇವಾಗ ಯಾರೂ ಇರಲಿಕ್ಕಿಲ್ಲ, ಬಟ್ ಒನ್ಸ್ ಅಪಾನ್ ಅ ಟೈಮ್ ಲವರ್ಸ್ ಇದು ಸ್ಪಾಟ್ ಆಗಿತ್ತು. ಇದು ಇಲ್ಲ, ನಾವಿವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ಗಳು. ನಾವು ಲವರ್ಸ್ ಆಗಿದ್ದಾಗ ಸಾಕಾರ ಎಲ್ಲ ಎಲ್ಲಿಗೂ ಹೋಗಿದ್ದೇ ಕಾಲಕಾಲೇಶ್ವರ ಟೆಂಪಲ್ಗೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ಸುತ್ತಾಟ ಇರಲಿಲ್ಲ ನಮ್ಮದು. ಆದರ್ಶ ಪ್ರೇಮಿಗಳು ನಾವು. ಇವಾಗ ತೋರಿಸ್ತೇವೆ ನೋಡಿ ನಿಮಗೆ. ಹೀಗೆ ಕಾಣಿಸುತ್ತೆ ಟೆಂಪಲ್. ಇನ್ನೂ ನಿಮ್ಗೆ ಕಾಣಲ್ಲ, ನಾನು ಅಲ್ಲೋಗಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಎಂತ ಅಂದರೆ, ಕಾರ್ಕಳದ ಟೂರಿಸ್ಟ್ ಸ್ಪಾಟಲ್ಲಿ ನಾವು ಬಂದಿರುವಂಥ 2 ಟೂರಿಸ್ಟ್ ಸ್ಪಾಟ್ಗಳು. ಒಂದು ಆನೆಕೆರೆ, ಇನ್ನೊಂದು ಕಮಲ ಹೂವು ಆಗಿಲ್ಲ ಇನ್ನೂ ಸಹ. ಆನೆಕೆರೆ ಮತ್ತೊಂದು ಗೊಮ್ಮಟ ಬೆಟ್ಟ. ಬನ್ನಿ ಹೋಗುವ. ಸಾರ್ವಜನಿಕ ಸ್ಥಳವನ್ನೆಲ್ಲ ಇಲ್ಲಿ ನೋಡಿ ಎಂತ ಮಾಡಿದ್ದಾರೆ, ಎಲ್ಲ ಕಸ ಹಾಕಿಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳಗಳನ್ನು ನಾವೇ ಹಾಳು ಮಾಡೋದು. ಮತ್ತು ಗೌರ್ಮೆಂಟಿಗೆ ಎಲ್ಲದಕ್ಕೂ ಬೈತೀವಿ. ಈ ಸಾರ್ವಜನಿಕ ಟಾಯ್ಲೆಟ್ ಆಗಿರ್ಬೋದು, ಎಂಥದ್ದು ಆಗಿರ್ಬೋದು, ಗೌರ್ಮೆಂಟ್ ಸರಿ ಇಲ್ಲ ಹಾಗೆ ಹೇಳ್ತೇವೆ. ಗೌರ್ಮೆಂಟ್ ಮಾಡೋದು ಮಾಡಿಕೊಟ್ಟಿದೆ, ಆದರೆ ಅದನ್ನು ಕರೆಕ್ಟಾಗಿ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನಾವು ಅದನ್ನ ಜನರಾಗಿ, ಸಾರ್ವಜನಿಕರಾಗಿ ಕರೆಕ್ಟ್ ಮಾಡಲ್ಲ. ಈ ಮೂಲಕ ಅಂತ ಹೇಳೋದಂದರೆ, ಯಾವುದೇ ಟೂರಿಸ್ಟ್ ಸ್ಪಾಟಿಗೆ ಹೋದರೂ ದಯವಿಟ್ಟು ಕಸಗಳನ್ನು ಬಿಸಾಕಬೇಕು. ನಿಮ್ಮ ಬ್ಯಾಗ್ ಒಳಗೆ ಹಾಕೊಂಡೋಗಿ. ಇಲ್ಲೊಂದಿದೆ ನೋಡಿ, ಅದು ಸ್ವಲ್ಪ ಕಮ್ಮಿ, ಅಲ್ಲಿ ತುಂಬ ಇತ್ತು, ಚೂರು ಕಡಿಮೆ. ಅಲ್ಲಿ ಕುತ್ಕೊಳ್ಳಿಕ್ಕೆ ಜಾಗ ಇದೆ, ಕುರ್ಚಿ ಥರ. ಹಾಗಾಗಿ ಎಲ್ಲ ಮಕ್ಕಳು ತಿಂದು ಎಲ್ಲ ಅಲ್ಲೇ ಬಿಸಾಕಿದ್ದಾರೆ. ಇಲ್ಲಿ ಫೋಟೋ ಶೂಟಿಗೆ ಒಳ್ಳೆದುಂಟು, ಅದರಲ್ಲಿ ಹೋಗ್ಲಿಕ್ಕಾಗಲ್ಲ, ನೀರು ಭರ್ಜರಿಯಾಗಿದೆ. ಇಲ್ಲಿ ಎಲ್ಲಿಗೆ ಹೋಗಿದ್ದು, ಅದು ಬಿದ್ದತಿ. ಇಲ್ಲಿ ನೇತಾಡ್ಕೊಂಡು ಹೋಗಕ್ಕದ ಹಿಂಗೆ.
ತುಂಬ ಲೆಂತಿ ಆಯಿತು. ಅಲ್ಲಿಂದ ಬಂದಿದ್ದು ರೋಡ್, ಹಿಂಗೆ ರೋಡಿಂದ ಬಂದಿದ್ರೆ ಪಿಂಕ್ ಅಂತ ಹೋಗ್ಬೋದಿತ್ತು. ಉತ್ತ ನೋಡಿ, ನಾವಿವಾಗ ಹಂಗೆ ಬರಬೇಕು. ಇದು ಆನೆಕೆರೆ. ನಾವಲ್ಲಾಗಿ ಹಂಗಾಗಿ ಹಿಂಗೆ ಬಂದು ಇವಾಗ ಹಿಂಗೆ ಹೋಗೋದು. ಹಿಂಗೆ ಇಲ್ಲಿಂದ ಹೋಗಬೇಕು. ನಡೆದಾಡಿಕೊಂಡು ಬಂದ್ವಿ ನಾವು ನಮ್ಮ ಸ್ಪಾಟಿಗೆ. ನೋಡಿ ತೋರಿಸ್ತೇನೆ ನಾನು. ರಾತ್ರಿ ಅದ್ರದ್ದು ಜಾತ್ರೆ ಇದ್ದಾಗ ಚಂದ ಲೈಟಿಂಗ್ ಈಗ ಹಾಕ್ತಾರೆ. ನಮಗೆ ನೈಟ್ ಇರಬೇಕು, ಕತ್ತಲೆಯ ಸಮಯದಲ್ಲಿ. ನೋಡಿ ಹೀಗೆ ನಾವು ಅಷ್ಟು ರೌಂಡ್ ಹಾಕ್ಕೊಂಡು ಬಂದ್ವಿ. ನಾನು ಆಲ್ರೆಡಿ ನನ್ನ ವ್ಲಾಗಲ್ಲಿ ತೋರಿಸಿದ್ದೀನಿ ಈ ಪ್ಲೇಸ್, ಫ್ರೆಂಡ್ ಜೊತೆ ಒಮ್ಮೆ ಬಂದಾಗ. ಉಲ್ಟಾ ಹೊಡೆಯೋದು ಮಿನಿ ಕಾಣ್ತುಂಟ. ಹಾಂ, ತೊಗೊಂಡೋಗನ್ನು ಮೀನು ಫ್ರೈ ಮಾಡಕ್ಕ. ಅವು ಯಾಕೆ ಬರಲ್ಲ, ತಿಂದ್ರೆ ಎಲ್ಲ ಬರ್ತಾವೆ. ಅದಕ್ಕೆ ಹೇಳಿದೆ ತೊಗೊಂಡು ಹೋಗೋಣ. ಏನು ಅಲ್ಲಿ ಹಾಕ್ಬೋದು, ಅಲ್ಲಿ ಪ್ಲೇಸ್ ಐತೆ. ನೋಡಿ ಮೀನು ಅವು ಹೆಚ್ಚಾಗಿ ಬರಲ್ಲ, ಓಡಕ್ಕೋ ಕಾಲಿಟ್ರೆ. ನೋಡಿ ಐ ವಿಲ್ ಟ್ರೈ. ಜರಿತೈತಿ, ಕೆಳಗೆ ಹೋಗಲ್ಲ. ಅಯ್ಯೋ ಪ್ಯಾಂಟು ಕಡೆಗೂ ಚಂಡಿ ಆಯಿತು. ಬನ್ನಿ ನೋಡ, ಇಲ್ಲಿದ್ದಾವೆ ನೋಡಿ. ಬಂತು ಇಲ್ಲಿ ನೋಡಿ. ಅದ್ರ ಕಾಲಿಗೆ ಬೋರ್ಲವು, ಮ್ಯಾಗ ಓಡಾಡಕತ್ತವು. ಗುಡ್. ಇವ್ರನ್ನ ನೋಡಿರ್ತೀರಿ ಅಥವಾ ಗೊತ್ತಿರ್ಬೋದು. ವಾಲಿಬಾಲ್ ಅಲ್ಲ, ವಾಲಿಬಾಲಲ್ಲಿ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಹೌದು, ಇಂಡಿಯಾದಿಂದ ಅಲ್ಲ, ಇಂಡಿಯಾದ ಗ್ರೂಪ್ನೇರಲ್ಲ. ಅದೇ ಹೇಳಿದ್ದು ನಾನು, ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಕರ್ನಾಟಕದಿಂದ ಹಾಕಲ್ಲ ಹೊಂಟಕ್ಕೆ. ಹಂಗೆ ಹೇಳಿದ್ದು. ಎಂತ ಮಾರ್ರೆ. ಮತ್ತೆ ಇಂಡಿಯಾದ್ದು ಟೀಮಿದು ಕ್ಯಾಪ್ಟನ್ ಅವರಾಗಿದ್ದಾರೆ. ಕ್ಯಾಪ್ಟನ್ ನಾನು ನೋಡಿ. ಮತ್ತೇನು ಎಂತ ಮಾರ, ಇನ್ಫಾರ್ಮೇಶನ್ ಕರೆಕ್ಟ್ ತಿಳ್ಕೊಳ್ಳಂತಲ್ಲ. ನನಗೆ ನಮ್ಮ ಊರಿನ ಹುಡುಗಿಯಾಗಿ ನಮಗೆ ಗೊತ್ತಿಲ್ವಾ? ಇಲ್ಲಿ ಹುಡುಗಿಯಾಗಿ ಇಲ್ಲಿ ಕಾಫಿ ಉಂಟು ನೋಡಿ. ಇದು ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು ಇದು ಕಾಫಿ. ಅದಲ್ಲ ಆಗ್ಯವ ನೋಡು. ಸೈಡ್ ಬಾ. ನಾವು ಆನೆಕೆರೆ ಆಯಿತು, ಗುಮ್ಮಟ ಬೆಟ್ಟಕ್ಕೆ ಹೊರಟಿದ್ದೀವಿ. ಬನ್ನಿ ಹೋಗುವ. ಸರಿ, ಇವತ್ತು ಶನಿವಾರ ಅಲ್ಲ, ಅದಕ್ಕೆ ಜನ ಅದಾರ. ಫೈನಲಿ ಬಂದ್ವಿ ಗೈಸ್, ಬಂದ್ವಿ. ಇವಾಗ ಇರೋದು ಟಾಸ್ಕ್ ಮೇಲೆ ಹತ್ತಬೇಕಲ್ಲ, ಅದು ದೊಡ್ಡ. ಇವಾಗ ದೊಡ್ಡ ಟಾಸ್ಕ್ ಇರೋದು ಈ ಮೆಟ್ಲನ್ನು ಎಲ್ಲಿಗೆ ಎಂಡ್ ಆಗಿಲ್ಲ, ಇನ್ನೂ ಮೇಲೆ ಇದೆ. ಆಲ್ರೆಡಿ ನನಗೆ ಸಾಕಾಗಿದೆ ನಡೆದು. ಇವಾಗ ನಾನು ಎತ್ಕೊಂಡು ಹೋಗ್ತೀಯ ಅಂತ ಅಲ್ಲಿ ತನಕ. ನೋಡಿ, ಇದು ನನ್ನ ಎತ್ಕೊಂಡು ಹೋಗಿ ನನ್ನ ಗ್ಯಾರಂಟಿ ಪಡ್ಕ ಕೆಳಗೆ ಇಬ್ರು ಸಹ ಬೀಳ್ತೇವೆ ಅಷ್ಟೇ. ಸಾಕಾಯ್ತು. ನಂಗೆ ಮೊದಲೇ ಕಾಲು ನೋವು, ಮತ್ತೆ ಪುನಃ ನಮಗೆ ಹುಚ್ಚು ನಮಗೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ವಿ ನಾವು. ಅಯ್ಯಮ್ಮ ಸಾಕಾಯ್ತು. ನೋಡಿ ಇನ್ನು ಅಲ್ಲಿ ಮೇಲೆ ಕಾಣುತ್ತಲ್ಲ, ಅಲ್ಲಿ ತನಕ ಹೋಗ್ಬೇಕು ನಾವು. ಇಷ್ಟು ಹತ್ತಬೇಕು. ಆಲ್ರೆಡಿ ನಾನು ಸೇಂಕ್ತಿದ್ದೇನೆ. ಐ ಮೀನ್ ಸೇಂಕುದಕ್ಕೆ ಏನಂತಾರ ನಿಮ್ದಾಗ? ದಮ್ ಹತ್ತೈತಿ ನಂಗೆ ಆಲ್ರೆಡಿ. ಓ ಹತ್ತ ಹೋಗು. ಪಿ ಟಿ ಸರ್, ಎಸ್ ಕಮ್ ಆನ್. ಎಸ್ ಸರ್. ಆದರೆ ನಂಗೆ ನೀನು ಮ್ಯಾಗ ತೆಗಿತಾರ ಕಾಣವಲ್ಲ, ಜಸ್ಟ್ ಹಂಗೆ ಜಾಗಿಂಗ್ ಮಾಡಕತ್ತಾರ ಕಾಣುತ್ತೆ. ಮಾತ್ರ ವ್ಯೂ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ವ್ಯೂ ಮಾತ್ರ ಚೆನ್ನಾಗಿದೆ. ಆಗ್ತಿಲ್ಲ ನನಗೆ. ನೋಡಿ ಅಲ್ಲಿಗೆ ಹೋದ, ನಾನು ಇನ್ನೂ ಇಲ್ಲಿದ್ದೀನಿ ಕೆಳಗೆ. ಸ್ಪೋರ್ಟ್ಸ್ ಟೀಚರ್ ಅಂತೇಳಿ ಪ್ರೂವ್ ಮಾಡ್ತಿದ್ದಾರೆ, ಅಥ್ಲೆಟ್ ಅಂತ. ಹೋಗಿ ಮುಟ್ಟಿದ್ರು ಅವರು. ನಾನೇ ವ್ಯೂ ತೋರಿಸ್ತೇನೆ ನಿಮಗೆ. ಸಾರಿ, ನನ್ನದು ಡಿಸ್ಟರ್ಬಿಂಗ್ ವಾಯ್ಸ್ ಆಗ್ತಾ ಉಂಟು.
ತೋರಿಸ್ತೀನಿ ನೋಡಿ. ಇಷ್ಟು ಅಲ್ಲಿಂದ ಬಂದ್ವಿ, ಈ ಥರ ಇದೆ ವ್ಯೂ. ಇನ್ನು ಆ ಕಡೆ ಖೋಖೋ ಪ್ಲೇಯರು, ಫುಲ್ ಸ್ಪೀಡ್ ರನ್ನರ್ ಐತಿ. ಅಜ್ಜಿ ಉಂಟಿ ಆಚೆವ್ವ ಓಡ್ಕೊಂಬಂದಿವ್ರ ನೋಡಿ. ಸತ್ಯ ಇವಾಗ ಆಗ್ತಿಲ್ಲ. ಈಗ ಒಂದೊಂದು ಕಾಲದಲ್ಲಿ ನಾನು ಸಹ ಅಥ್ಲೆಟ್ ಆಗಿದ್ದೆ, ಇವಾಗಲ್ಲ. ಮೊದಲು ಇವಾಗ ಅದೆಲ್ಲ ಸ್ಟೆಮಿನ ಇಲ್ಲ. ಅಯ್ಯೋ ನನ್ನ ತಲೆ ಗಿರ್ರನಾಗತ್ತೈತಿ ಕಣ್ಣು. ವಾಪಸ್ ಹೋಗುವಾಗ ನಾವು ರಿಕ್ಷಾದಲ್ಲಿ ಹೋದ್ವಿ, ಯಾಕಂದರೆ ಆನೆಕೆರೆಯಿಂದ ಇಲ್ಲಿ ಗುಮ್ಮಟ ಬೆಟ್ಟಕ್ಕೆ ಬಂದು ಸಾಕಾಗಿತ್ತು. ನಡ್ಕೊಂಡು ಬಂದು ಕಾಲು ಆಲ್ರೆಡಿ ಆಗಿತ್ತು ಬೆಟ್ಟ ಹತ್ತಿ. ಸೊ ಹಾಗಾಗಿ ವಾಪಸ್ ರಿಕ್ಷಾದಲ್ಲಿ ಹೋದ್ವಿ. ನಾವಿವಾಗ ಐಸ್ ಕ್ರೀಮ್ ತಿನ್ಲಿಕ್ಕೆ ಬಂದಿದ್ದೀವಿ. ಅಲ್ಲ, ನಾನು ವೀಕ್ಷಕ ಅವರು ಫ್ರೂಟ್ಸ್ ಅಲ್ಲ. ಸಾಕಾಯಿತು ಸುತ್ತಾಡಿ, ಕಾಲು ನನ್ನ ತಲೆ ಗಿರ್ ಅಂತಿದೆ. ಕಣ್ಣು ಇವ್ರದ್ದು ಖುಷಿ ನೋಡಿ, ಒಳ್ಳೆ ಚಿಕ್ಕ ಮಕ್ಕಳ ಥರ. ಅವರ ಫೇವ್ರೇಟ್ ಅಂತೆ ನೋಡಿ. ನಮ್ಮದು ಮಿಲ್ಕ್ ಶೇಕ್ ಅಷ್ಟು ತಿನ್ನೋ ಅಷ್ಟು ಇದಿಲ್ಲ ಇವಾಗ ನನಗೆ. ಹಾಗೆ ಕಾರ್ಕಳದಲ್ಲಿ ನಮ್ಮನ್ನ ಸುರಕ್ಷಾ ಜಾಯ್ನ್ ಆದ್ಲು. ಸೊ ಮತ್ತೆ ಅವಳಿಗೂ ಅಲ್ಲಿ ಪಾರ್ಲರ್, ಐಸ್ ಕ್ರೀಮ್ ಪಾರ್ಲರ್ಗೆ ಬರ್ಲಿಕ್ಕೆ ಹೇಳಿದ್ವಿ. ಸೊ ಅವಳು ಬಂದಿದ್ಲು. ಜಾತ್ರೆ ನೋಡಿ, ಜಾತ್ರೆ. ಓಕೆ ಗೈಸ್, ಇಷ್ಟಿತ್ತು ಈ ವ್ಲಾಗ್. ತಪ್ಪದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.